ನಮಗೆ ಒಂದು ಕಡೆಯಿಂದ ಕಡೆ ಮಗನೂ ಕಳ್ಕೊಂಡು ಹೆಂಡತಿನೂ ಕಳ್ಕೊಂಡು ಯಾರು ಮಗನ ಶವ ಆಗಿ ಪ್ರಯತ್ನ ಪಟ್ಟು ಸರ್ಕಾರ ಹುಡುಕಿ ಅಂತ ಕೇಳ್ತಾರೆ. ಮಕ್ಕಳು ನೋಡೋಕ್ಕಾದ್ರೂ ಅವಕಾಶ ಆ ಬೈಕಿಗೆ ಸೈಡ್ ಕೊಡೋಣಂತ ಹೋಗುತ್ತೆ, ಅವನೊಂದು ಗಾಡಿ ಸೈಡ್ ಹೊಡೆದಿದ್ದೆ ಸರ್. ಅದು ಏನಾಗಿದೆ, ಅದೆಲ್ಲ ಮುಚ್ಚಾಕಿದ್ದಾರೆ, ಯಾರೂ ಹೇಳ್ತಿಲ್ಲ. ಬೇರೆ ಬೇರೆ ಸೌಕರ್ಯಗಳ ಹತ್ರ 1 ಲಕ್ಷ 2 ಲಕ್ಷ ಎಲ್ಲ ಕೊಟ್ಟು 6-7 ಲಕ್ಷ ಸಾಲ ಮಾಡಿ MBA ಮಾಡಿಸಿದ್ರು ಹುಡುಗನಿಗೆ. ನಾನು ಮನೇಲೇ ಇರ್ತೀನಿ, ಪಿಕಪ್ ತೆಕ್ಕೊಡಿ ಅಂತೇಳಿ ಮತ್ತೆ ಪಿಕಪ್ ಕೂಡ ಸಾಲ ಮಾಡಿದ್ರು. ಅದೊಂದು ಕಡೆ ಮಗನೂ ಇಲ್ಲ, ಪಿಕಪ್ ಇಲ್ಲ, ಆಮೇಲೆ ಸಾಲದ ಕಂತು ತಿಂಗಳಿಗೆ 21,000 ಕಂತು ಕಟ್ಟಬೇಕು. ಇದನ್ನೆಲ್ಲ ಟೆನ್ಷನ್ ಮಾಡಿ ರಾತ್ರಿ ಹೋಗಿ ಕೆರೆಗೆ ಹೋಗಿ ಜೀವ ಇತ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋದ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಸರ್, ಡಾಕ್ಟ್ರ್ ಇಲ್ಲ, ಯಾರೂ ಇರಲಿಲ್ಲ ಸರ್. ಪಾಪದವ್ರು ಅಂತ ಕಂಡ್ರೆ ಅವ್ನು ಬಾಡಿಗೆನೇ ತಗೊಳ್ತಿರಲಿಲ್ಲ, ಆ ಕಡೆ ಹೋಗೋದಂಗೆ ಹೋಗಿ ಬರ್ತೀನಿ. ದುಡ್ಡು ಅಂತ ಏನು ಜೀವ ಬಿಡ್ತೀರ, ದುಡ್ಡು ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ ಅಂತ ಹೇಳ್ತಾ ಬರ್ತಾರೆ. ನಮಗೆ ಒಂದು ಮಾತು ಹಂಗೆ ಹಿಂಗಂತ ಏನು ತಿರುಗಿ ಹೇಳ್ತೀನಿ. ಅಪಹರಿಸ್ತಾ ಇರೋ ಭದ್ರಾ ನದಿಗೆ ಬಿದ್ದು ಜೀವ ಕಳೆದುಕೊಂಡಿರುವ ಮಗನ ಸಾವು ಕೇಳಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪತ್ನಿಯ ಕುರಿತು ರಮೇಶ್ ಮೌನ ಮುರಿದಿದ್ದಾರೆ. ಮಗನ ಸ್ವಾಭಿಮಾನ ಜೀವನ ಹೇಗಿತ್ತು, ಪತ್ನಿ ಇಡೀ ಕುಟುಂಬಕ್ಕೆ ಹೇಗೆ ಹೆಗಲಾಕಿದ್ರು ಅನ್ನೋದನ್ನ ಪಬ್ಲಿಕ್ ಇಂಪ್ಯಾಕ್ಟ್ ಮುಂದೆ ಬಿಚ್ಚಿಟ್ಟಿದ್ದಾರೆ. ಪ್ರತಿದಿನ ರಾತ್ರಿ 2 ಗಂಟೆಗೆ ಎದ್ದೇಳ್ತಾ ಇದ್ದ ಶಮಂತ್ ಹೋಟೆಲ್ಗೆ ಅಡುಗೆ ಮಾಡಿ ಬೆಳಗ್ಗೆ 7 ಗಂಟೆ ತನಕ ಕೆಲಸ ಮಾಡ್ತಿದ್ದ. ಆ ಬಳಿಕ ಮನೆಗೆ ಬಂದು 7:30 ಬಳಿಕ ಪಿಕಪ್ ಬಾಡಿಗೆ ಹೋಗ್ತಾ ಇದ್ನಂತೆ. ಬಿಡುವಿನ ವೇಳೆಯಲ್ಲಿ ಗದ್ದೆ ತೋಟದ ಕೆಲಸ ಕೂಡ ಮಾಡ್ತಾ ಇದ್ನಂತೆ. ಯಾರಾದ್ರೂ ದುಡ್ಡಿಲ್ಲ ಅಂದ್ರೂ ಉಚಿತವಾಗಿ ಬಾಡಿಗೆ ಮಾಡ್ತಿದ್ನಂತೆ. ಹೆಂಡತಿ ಸಾಲ ಮಾಡಿ ಪಿಕಪ್ ತೆಗೆದುಕೊಟ್ಟಿದ್ರು. ಅವರು ಕೆಲಸಕ್ಕೆ ಹೋಗ್ತಾ ಇದ್ರು. ಪ್ರತಿ ಕ್ಷಣ ಕಷ್ಟಪಡ್ತಾ ಇದ್ದ ಜೀವ ಅನ್ನೋದನ್ನ ಪತಿ ರಮೇಶ್ ಹೇಳಿದ್ದಾರೆ. ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದ್ರೆ ನನ್ನ ಹೆಂಡತಿಯನ್ನ ಉಳಿಸಿಕೊಳ್ಳಬಹುದಿತ್ತು. ಆದರೆ ಕಳಸ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಇದ್ದಿದ್ದು ನಾನು ಪತಿಯನ್ನ ಕಳೆದುಕೊಳ್ಳುವಂತಾಯ್ತು ಅಂತ ಕಣ್ಣೀರು ಹಾಕಿದ್ದಾರೆ. ಅಷ್ಟಕ್ಕೂ ಏನ್ ಹೇಳಿದ್ರು ರಮೇಶ್ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸರ್, ಮೊನ್ನೆ ನಾನು ಮನೇಲಿ ಇರಲಿಲ್ಲ, ಹೊರಗಡೆ ಹೋಗಿದ್ದೆ, ಯಾವುದೋ ಒಂದು ಇದ್ರ ಮೇಲೆ ಮೂಡಿಗೆರೆ ಹೋಗಿದ್ದೆ. ಹೋದ ಟೈಮಲ್ಲಿ ಏನಾಯಿತು, ನನಗೆ ಇಲ್ಲಿಂದ ಫೋನ್ ಮಾಡಿದರೆ ನನಗೆ ಗೊತ್ತಿಲ್ಲ. ಅವತ್ತಿನ ದಿವಸ ಅಮಾವಾಸ್ಯೆದು ಒಂದು ಹಬ್ಬ ಇತ್ತು. ಅದನ್ನು ಮುಗಿಸ್ಕೊಂಡು ಇವನು ಜನ ಟ್ರಿಪ್ ಕರ್ಕೊಂಡು ಬರೋದಕ್ಕೆ ಅಂತ ಹೇಳ್ಕೊಂಡು ಸೀದಾ ತೋಟಕ್ಕೆ ಹೋಗಿದ್ದಾನೆ. ಹೋಗೋ ಟೈಮಲ್ಲಿ ಈಗ ಜನ ಏನು ಹೇಳ್ತಿದ್ದಾರೆ, ಇವನು ಈ ಕಡೆಯಿಂದ ಸ್ವಲ್ಪ ಟೈಮ್ ಆಗಿತ್ತು. ಟೈಮ್ ಆಯ್ತು ಅಂತ ಇವನು ಸ್ವಲ್ಪ ಹೋಗ್ತಾ ಇರೋತ್ತಿಗೆ ಮಧ್ಯ ಸೆಂಟ್ರಲ್ಲಿ ಒಂದು ಆ ಕಡೆಯಿಂದ ಒಂದು ಬೈಕ್ ಬಂದಿದೆ. ಆ ಬೈಕಿಗೆ ಸೈಡ್ ಕೊಡೋಣಂತ ಹೋಗುತ್ತೆ, ಅವನೊಂದು ಗಾಡಿ ಸೈಡ್ ಹೊಡೆದಿದ್ದೆ ಸರ್. ಅದು ಏನಾಗಿದೆ, ಅದೆಲ್ಲ ಮುಚ್ಚಾಕಿದ್ದಾರೆ, ಯಾರೂ ಹೇಳ್ತಿಲ್ಲ. ಆ ಹುಡುಗ KKB ಪೆಟ್ರೋಲ್ ಬಂಕಲ್ಲಿ ಹೋಗಿ ಹೇಳಿದ್ದಾನೆ, ಗಾಡಿ ಕೆಳಗೋಯ್ತು ನಾನು ಬರೋತ್ತಿಗೆ ಅಂತೇಳಿ. ಈಗ ಅದ್ರ ಬಗ್ಗೆ ಯಾರೂ ಕೂಡ ಕೇಳ್ತಿಲ್ಲ. ಗಾಡಿ ಕೆಳಗೋಯ್ತು ಅನ್ನೋದು ಬಿಟ್ಟರೆ ಎದುರುಗಡೆ ಯಾವ ಗಾಡಿ ಬಂತು ಅಂತ ಕೂಡ ಯಾರು ಹೇಳ್ತಾ ಇಲ್ಲ. ಇನ್ನೊಬ್ಬರಿಗೆ ತೊಂದರೆ ಆಗೋದನ್ನ ತಪ್ಸಕ್ಕೆ ಹೋಗಿದ್ದಾನೆ. ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು ಇವನು ತಪ್ಸಕ್ಕೆ ಹೋಗಿದ್ದಾನೆ. ತಪ್ಸಕ್ಕೆ ಎಷ್ಟೇ ಹೋದ್ರು ಮಧ್ಯ ರೋಡಲ್ಲೇ ಬಂತಂತೆ. ರೋಡಲ್ಲಿ ಬಂದ ತಕ್ಷಣ ಸೈಡಿಗೆ ಹೋಗಿದೆ. ಅದು ಯಾರು ಹೇಳಿದ, ಅದೇ ಪಕ್ಕದ ಗದ್ದೆಯಲ್ಲಿ ಒಬ್ರು ಲೋಡ್ರು ಕೆಲಸ ಮಾಡ್ತಿದ್ರು. ಅವ್ರ ಮಗ ಕೂಡ ನನ್ನ ಫ್ರೆಂಡು, ಅವ್ರ ಮೊನ್ನೆನೂ ಹೇಳಿದ್ದ, ನಿನ್ನೆನೂ ಕೂಡ ಅದೇ ಮಾತನ್ನು ಹೇಳ್ದ ಅವನು. ತುಂಬ ಜನ ಕೂಡ ಅದೇ ಥರ ಹೇಳ್ತಿದ್ದಾನೆ. ಅಕಸ್ಮಾತಾಗಿ ಆ ಗಾಡಿ ಎಲ್ಲರ ಮಧ್ಯೆ ಬಂದಿಲ್ಲ ಅಂತ ಆಗಿದ್ರೆ ಯಾವುದೇ ಕಾರಣಕ್ಕೂ ಆ ಗಾಡಿ ಕೆಳಗೆ ಹೋಗ್ತಾ ಇರಲಿಲ್ಲ. ಹೋದ ಕಾರಣದಲ್ಲಿ ಏನಾಗಿದೆ, ಗಾಡಿ ಹೋಯ್ತು. ಗಾಡಿ ಹೋಗಿ 3 ಗಂಟೆಯಲ್ಲಿ ಬಿದ್ದರೂ 6 ಗಂಟೆ ಆದರೂ ಯಾವ ಸರ್ಕಾರಿ ಅಧಿಕಾರಿಗಳಾಗಲಿ ಯಾರೇ ಕೂಡ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟು ತುಂಬ ಸಹಕಾರ ಕೊಟ್ಟಿದೆ ನಮಗೆ, ಆದರೆ ಬೇರೆ ರೀತಿಯ ಡಿಪಾರ್ಟ್ಮೆಂಟ್ಗಳು ಯಾವ ಕೂಡ ಸಹಕಾರ ಕೊಟ್ಟಿಲ್ಲ. ಲೋಕಲ್ ಜನಗಳೆಲ್ಲ ತುಂಬ ಕಷ್ಟಪಟ್ಟರು ಏನು ಪ್ರಯೋಜನ ಆಗಿಲ್ಲ ಸರ್. ಅದೆಲ್ಲ ಆದ ನಂತರದಲ್ಲಿ ವಾಪಸ್ಸು ಮನೆಗೆ ಬಂದು ಎಲ್ಲರೂ ಕೂಡ ಶಾಂತ ರೀತಿಯಲ್ಲಿ ಹೇಳಿ ಎಲ್ಲರಿಗೂ ಸಮಾಧಾನದಲ್ಲಿದ್ದು, ಅವ್ರ ತಾಯಿ ಕೂಡ ಏನಾಗಿಬಿಡ್ತು, ತುಂಬ ಕಷ್ಟಪಟ್ಟು ತೋಟ ಕೆಲಸ ಮಾಡಿ ಎಲ್ಲ ಮಕ್ಕಳನ್ನೆಲ್ಲ ಓದಿಸಿರೋದು. ಆ ನಂತರದಲ್ಲಿ ಕೆಲಸಕ್ಕೆ ಕೂಡ ಕಷ್ಟಪಟ್ಟು ಯಾರು ಸಾಲ ಕೊಡಲಿಲ್ಲ. ಬೇರೆ ಬೇರೆ ಸೌಕರ್ಯಗಳ ಹತ್ರ 1 ಲಕ್ಷ 2 ಲಕ್ಷ ಎಲ್ಲ ಕೊಟ್ಟು 6-7 ಲಕ್ಷ ಸಾಲ ಮಾಡಿ MBA ಮಾಡಿಸಿದ್ವಿ ಹುಡುಗನಿಗೆ. MBA ಮಾಡಿಸಿ ಸೊಸೈಟಿ ಬ್ಯಾಂಕಲ್ಲಿ ಕೂಡ ಸಾಲ ಮಾಡಿದ್ದೀವಿ. ಸುಮಾರು ಒಂದು 6-7 ಲಕ್ಷ ಸಾಲ ಬೇರೆ ಇತ್ತು. ಅದ್ರ ಮಧ್ಯದಲ್ಲಿ ಮಗ ಬೇರೆ ಈ ಥರ ಆಯಿತು. ಆಮೇಲೆ ಇನ್ನೂ ತುಂಬ ಎಲ್ಲ ಸಮಸ್ಯೆಗಳಿದ್ದು. ಮನೆದೊಂದು ಸಾಗುವಳಿ ಚೀಟಿ ಮಾಡಬೇಕಂತಂದರೆ ಇಲ್ಲಿ ಕಳಸದಲ್ಲಿ ಈಗಿರೋರಲ್ಲ, ಹಿಂದಿನ ತಹಸೀಲ್ದಾರೆಲ್ಲ ಬಾಯಿಗೆ ಬಂದಂಗೆಲ್ಲ ದುಡ್ಡು ಕೇಳ್ತಿದ್ರು. ಯಾವುದೇ ರೀತಿ ಅನುಕೂಲ ಮಾಡಿಕೊಟ್ಟಿಲ್ಲ ಸರ್ಕಾರದಿಂದಲೂ. ಹೋದ ಸಲ
ಮಳೆ ಜಾಸ್ತಿಯಾಗಿ ಮನೇನು ಬೀಳೋಂಥ ಪರಿಸ್ಥಿತಿ ಆಯಿತು. ಆವಾಗ ಹೋಗಿ ಕೇಳಿದ್ರು, ಇಲ್ಲ ನಿಮಗೆಲ್ಲೋ ಜನರಲ್ಲಿಗೇನು ಕೊಡೋಕ್ಕಾಗಲ್ಲ ಅಂತ ಹೇಳಿದರು ತಹಸೀಲ್ದಾರು. ನಮ್ಮ ಕೈಯಿಂದ ದುಡ್ಡು ಹಾಕಿ ಮಾಡೋಂಥ ಪರಿಸ್ಥಿತಿ ನಮಗಿಲ್ಲ. ಮೊದಲಿಂದನೂ ಕೂಡ ನಾವು ಕಷ್ಟದಲ್ಲೇ, ಭಾರಿ ಕಷ್ಟದಲ್ಲೇ ಬಂದಂಥವ್ರು ನಾವು. ಒಂದೆರಡು ಕಷ್ಟ ಅಲ್ಲ, 108 ಸಮಸ್ಯೆಗಳು, 108 ಕಷ್ಟಗಳು. ನಮ್ಮ ಮಾವನ ಮನೆಯಿಂದಲೂ ಪೂರ ಪ್ರತಿಯೊಂದು ವ್ಯವಹಾರಗಳು ಕೂಡ ನನ್ನ ಮೇಲೆ ಬಿದ್ದಿರೋದು. ನಾದಿನಿ ಮದುವೆಯಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಮೇಲೆ ಪ್ರತಿಯೊಂದು ಅವಾಗಿಂದ ಬಿದ್ದಿರೋದು. ಎರಡೆರಡು ಮನೆ ಸಂಸಾರಗಳು ಜವಾಬ್ದಾರಿ ಪೂರ ನನ್ನ ಮೇಲೆ ಬಿದ್ದಿತ್ತು. ಅದನ್ನೆಲ್ಲ ಯೋಚನೆ ಮಾಡಿ ಇನ್ನು ಇದೇ ರೀತಿ ಇದ್ರೆ ಮತ್ತೆ ಪಿಕಪ್ಪು, ನಾನು ಪಿಕಪ್ ಬೇಡ, ಹುಡುಗ ಬೇರೆ ಕಡೆ ಕೆಲಸಕ್ಕೆ ಹೋಗಲಿ ಅಂತ ಹೆಂಡ್ತಿ ಹತ್ರ ಹೇಳಿದ್ದೆ, ಯಾವುದಾದ್ರು ಕೆಲಸ ನೋಡಲಿ ಅಂತೇಳಿ. ಕೆಲಸನೂ ಮಣಿಪಾಲ್ ಆಸ್ಪತ್ರೆಯಲ್ಲಿ ಆಗಿತ್ತು. ಅವ್ನು ಬೇಡ, ಮನೇಲಿ ಯಾರೂ ಇಲ್ಲ, ನೀವು 2 ಜನ ಇದ್ದೀರಾ, ನಾನು ಮನೇಲೇ ಇರ್ತೀನಿ, ಪಿಕಪ್ ತೆಕ್ಕೊಡಿ ಅಂಥೇಳಿ ಮತ್ತೆ ಪಿಕಪ್ಪಿಗೆ ಕೂಡ ಸಾಲ ಮಾಡಿದ್ರು. ಅದಕ್ಕೂ ಒಂದು 3 ಲಕ್ಷ ಕ್ಯಾಶ್ ಹಾಕಿದ್ದು. ಅದು ಕೂಡ ಒಬ್ಬೊಬ್ಬರು 1 ಲಕ್ಷ ಸಾಲ ಮಾಡಿ ಹಾಕಿದ್ದು. ನಾನು, ನನ್ನ ಮಗ, ನಾನು 1 ಲಕ್ಷ, ನನ್ನ ಮಗ 1 ಲಕ್ಷ, ಹೆಂಡತಿ 1 ಲಕ್ಷ ಸಾಲ ಮಾಡಿ ಹಾಕಿ ಪಿಕಪ್ ಮಾಡಿಕೊಟ್ಟು, ಸಂಘದಲ್ಲ ಬೇರೆ ಸೌಕರ್ಯಗಳಿಂದ ಸಾಲ ತಗೊಂಡು ಮಾಡಿಕೊಟ್ಟು. ಆಮೇಲೆ ಈ ಸಾಲದ್ದು ಇಷ್ಟು ಸಾಲ ಈ ಕಡೆ ಮಗನೂ ಇಲ್ಲ, ಪಿಕಪ್ ಇಲ್ಲ. ಆಮೇಲೆ ಸಾಲದ ಕಂತು ತಿಂಗಳಿಗೆ 21,000 ಕಂತು ಕಟ್ಟಬೇಕು. ಆಮೇಲೆ ಬೇರೆ ಬೇರೆ ಸಾಲಗಳು ಬೇರೆ. ಮತ್ತು ಇದರಿಂದ ಹೆಂಗೆ ಹೊರಗೆ ಬರೋದು, ಮಕ್ಕಳು ಕೂಡ ಈ ಥರ ಆಯಿತು. ಆಮೇಲೆ ಅವರು ಸ್ವಂತ ತವ್ರ ಮನೆಯಲ್ಲೂ ಕೂಡ ಅಣ್ಣ ಒಬ್ಬ ಕಿರಣ ಅಂತೇಳಿ ಮನೆ ಬಿಟ್ಟು ಹೋದ ಮನುಷ್ಯ 10-15 ವರ್ಷದಿಂದನೂ ಕೂಡ ಬರಲಿಲ್ಲ. ಇನ್ನು ಒಬ್ಬ ತಮ್ಮ, ಅವನು ಸೇತುವೆಯಿಂದ ಕೆಳಗೆ ಬಿದ್ದು ತೀರೋದ. ತಾಯಿಗೂ ವಯಸ್ಸಾಗಿದೆ. ಇದನ್ನೆಲ್ಲ ಟೆನ್ಷನ್ ಮಾಡ್ಕೊಂಡು ರಾತ್ರಿ ಹೋಗಿ ಕೆರೆಗೆ ಹೋಗಿ ಹಾಡಿ, ಅಲ್ಲಿಂದ ನಾವು ನಮ್ಮ ಅಕ್ಕಪಕ್ಕದವರು, ಆಮೇಲೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ ಹೋಗಿ ನೋಡೋತ್ತಿಗೆ ಅಲ್ಲಿ ಕೆಳಗೆ ಬಿದ್ದು ಮೇಲೆ ತೇಲಾಡ್ತಾಯಿತ್ತು. ಆ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಎಳೆದು ನೀರೆಲ್ಲ ಕಕ್ಸಿ ಎಲ್ಲ ಇದು ಮಾಡ್ದ. ಜೀವ ಇತ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋದ, ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಸರ್, ಡಾಕ್ಟ್ರ್ ಇಲ್ಲ, ಯಾರೂ ಇರಲಿಲ್ಲ ಸರ್. ಒಂದು 5 ನಿಮಿಷ ಅಲ್ಲೇ ಇಟ್ಕೊಂಡ್ರು, ಅಲ್ಲಿಂದ ಇಲ್ಲಿ ಆಗೋದಿಲ್ಲ ಅಂತ ಬಿಟ್ಟರು, ಬೇರೆ ಕಡೆ ಹೋಗಿ ಅಂತೇಳಿ. ಅಲ್ಲಿಂದ ಸೀದಾ ಕೆಳಗಡೆ ವಿಶ್ವನಾಥ ಪ್ರಭು ಹಾಸ್ಪಿಟ್ಲಿಗೆ ಪ್ರೈವೇಟಿಗೆ ಅಲ್ಲಿ ಹೋದಾಗ ಏನಾಯಿತು, ಅರ್ಧ ಗಂಟೆ ಮೊದಲೇ ಜೀವ ಹೋಗಿದೆ ಅಂತ ಹೇಳಿದರು ಸರ್. ಅಲ್ಲಿಂದ ವಾಪಸ್ ಬಂದು ಈಗ ಏನಾಗ್ಬಿಟ್ಟಿದೆ, ಇದಾದ್ಮೇಲೆ ಹೊಳೆ ಹತ್ರ ಹೋಗಿ ಬಂದ್ರಲ್ಲ, ಬಳಿಕ ನಿಮ್ಮ ಜೊತೆ ಮಾತಾಡಿದ್ರು ಯಾರು ಸರ್? ನಿಮ್ಮ ಮನೆಯವರು? ಹಾಂ, ಮಾತಾಡಿ ಎಲ್ಲರೂ ಸ್ಥಳೀಯರು ಎಲ್ಲರೂ ಆಗಿದ್ದಾಯಿತು, ಹೋಗಿದ್ದು ಏನು ಮಾಡೋದು, ಮುಂದಿಂದ ಏನಾದ್ರು ಮಾಡೋಣ ಅಂತಲೂ ಹೇಳಿದ್ದು. ಆಮೇಲೆ ಅವನಿಗೆ ಏನೂ ಆಗಿಲ್ಲ, ಸುತ್ತ ಗ್ಲಾಸ್ ಬಂದಾಗಿದೆ, ಒಳಗಡೆ ಇದ್ದಾನೆ, ಏನೂ ಆಗಿಲ್ಲ, ತೆಗೆದ್ಮೇಲೆ ಬರ್ತಾನೆ, ಗಾಡಿ ತೆಗೆದ್ಮೇಲೆ ಸ್ವಲ್ಪ ಏನಾರು ಸಣ್ಣ ಪುಟ್ಟವು ಏನಾರು ಆಗಿರ್ಬೋದು, ಸರಿ ಹೋಗುತ್ತೆ ಹಾಸ್ಪಿಟ್ಲಿಗೆಲ್ಲ ಕೂಡ ಹಂಗೆ ಅಂತ ಹೇಳಿ ಸರಿ ಮಾಡಿದ್ರು ಅಕ್ಕಪಕ್ಕದವರು. ನಾವು ಕೂಡ ಧೈರ್ಯ ಕೊಟ್ಟಿದ್ದು ಸರ್ ಎಲ್ಲ. ಮಗನೇ ಪ್ರಪಂಚ ಅಂತ ಅನ್ಕೊಂಡು. ಹಾಂ, ಹೌದು. ಅಂದರೆ ಅವನು ಎಷ್ಟೊತ್ತಾದರೂ ಬರ್ದಾನೆ ಊಟ ಮಾಡ್ತಿರ್ಲಿಲ್ಲ. ಅವರು ತಾಯಿನೂ ಊಟ ಮಾಡ್ತಿರ್ಲಿಲ್ಲ, ಅವನು ಯಾರಿಲ್ಲ ಅಂದರೂ ಮನೇಲಿ ಊಟ ಮಾಡ್ತಾ ಇರಲಿಲ್ಲ. 10 ಗಂಟೆ ಆಗಲಿ 12 ಗಂಟೆ ಆಗಲಿ ಸರಿ. ಆಮೇಲೆ ಅವನಲ್ಲಿಂದ ಏನು 5 ನಿಮಿಷ ಟೈಮ್ ಇದ್ದರೂ ವೇಸ್ಟ್ ಮಾಡ್ತಿರ್ಲಿಲ್ಲ. ಗದ್ದೆಗೆ ಹೋಗಿ ಕೆಲಸ ಮಾಡ್ತಿದ್ದ. ಇಲ್ಲಾಂದ್ರೆ ಒಂದು 2 ನಿಮಿಷ ಇದೆ ಅಂದರೆ ಹೋಗಿ ಒಂದು 4 ಕುರಿ ಸಾಕಿದ್ದಾನೆ, ತಗೊಬಂದು ಕುರಿಗೆ ಸೊಪ್ಪು ಹಾಕಿ ಹೋಗ್ತಿದ್ದ. ಈ ಥರ ಎಲ್ಲ ದುಡಿಮೆ ಮಾಡ್ತಾಯಿದ್ದ. ಆಮೇಲೆ ಪಾಪದವರು ಅಂತ ಕಂಡ್ರೆ ಅವ್ನು ಬಾಡಿಗೆನೇ ತಗೊಳ್ತಿಲ್ಲ, ಆ ಕಡೆ ಹೋಗೋದಂಗೆ ಹೋಗಿ ಬರ್ತಿದ್ದ. ಆಮೇಲೆ ಇನ್ನೂ ಎಲ್ಲರೂ ಸ್ವಲ್ಪ ಬಾಡಿಗೆ ಎಲ್ಲರೂ ಜಾಸ್ತಿ ಹೇಳಿದರೆ ಅವ್ನು 200-300 ರೂಪಾಯಿ ಬಾಡಿಗೆಯಲ್ಲಿ ಕಡಿಮೆ ಹೋಗ್ತಿದ್ದ. ಅವರಿಗೇನು ಇಲ್ಲ, ಕೊಡೋಕ್ಕೆಲ್ಲ ಕಷ್ಟ ಇದೆ, 300 ರೂಪಾಯಿ ಡೀಸೆಲ್ ಖರ್ಚಿಗೆ ನನ್ನ ಸಂಬಳ ಅಷ್ಟು ಬಂದರೆ ಸಾಕು, ತಗೊಳ್ಳೋಣ ಅಂತೇಳಿ. ಬೇರೆ ಯಾರಾದರೂ ಬಾಡಿಗೆ ಕಡಿಮೆ ತಗೊಳ್ತೀಯ ಅಂತ ಹೇಳಿದರೆ, ನೀವು ದುಡ್ಡು ಅಂತ ಏನು ಜೀವ ಬಿಡ್ತೀರ, ದುಡ್ಡು ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ ಅಂತ ಹೇಳ್ತಾ ಬರ್ತಾಯಿತ್ತು. 3 ಗಂಟೆಗೆ ಹೇಳ್ತೀನಿ ಪ್ರತಿದಿನ? ಹಾಂ, ಪ್ರತಿದಿನವೂ ರಾತ್ರಿ 3 ಗಂಟೆಗೆ ಹೇಳ್ತಾ ಇದ್ದೆ ಸರ್. 3 ಗಂಟೆಗೆ ಎದ್ದು, ಕೆಲವು ದಿವಸ ಭಾನುವಾರ ಎಲ್ಲ 2 ಗಂಟೆಗೆ ಎದ್ದು ಹೋಗ್ತಿದ್ದ. 2 ಗಂಟೆಗೆ ಎದ್ದು ಹೋಗಿ ಸೌಕರ್ಯ ಬರೋತ್ತಿಗೆ ಪಲಾವು, ಇಡ್ಲಿ, ತಿಂಡಿ ಎಲ್ಲ ಮಾಡಿ ಒಂದು 7 ಗಂಟೆಗೆ ರೆಡಿ ಮಾಡ್ತಿದ್ದ. ಅವ್ರು ಬಂದು ಬೀಗ ತೆಗೆಯೋದಷ್ಟೇ. ಅಲ್ಲಿಂದ ಅವನು ಬಂದು ಇಲ್ಲಿ ತಕ್ಷಣ ಬರ್ತಿದ್ದ. ಬಂದನ ಕುರಿಗೆ ಹೋಟ್ಲಿಗೆ ಹೋಗ್ತಿದ್ದ. ಹೋಟ್ಲಿಂದ 7 ಗಂಟೆಗೆ ಬೆಳಗ್ಗೆ ಬಂದು ರಾತ್ರಿ 3 ಗಂಟೆಗೆ ಹೋಗಿ ಬೆಳಗ್ಗೆ ಬರ್ತಿದ್ದ. ಬೆಳಗ್ಗೆ 7:15 ಬಂದು ಸೀದಾ ಜನ ಟ್ರಿಪ್ ಹೋಗ್ತಿದ್ದ. ಜನ ಟ್ರಿಪ್ಪು ಇಲ್ಲಿ ಬಂದು ನಾಯಿಗಳಿಗೆ ಮತ್ತು ಕುರಿಗೆ ಎಲ್ಲ ತಂದು ಡೈಲಿ ತಿಂಡಿ ಹಾಕ್ತಿದ್ದ. ಮತ್ತು ಅಲ್ಲೆಲ್ಲಿ ದಾರಿಲಿ ಎಲ್ಲರೂ ಮಕ್ಕಳು ಸಿಕ್ಕಿದ್ರು, ಹೋಟ್ಲಿಂದ ತಿಂಡಿ ಉಳಿದಿರ್ತಿತ್ತಲ್ಲ, ಆ ಮಕ್ಕಳಿಗೆಲ್ಲ ಕೊಡ್ತಿದ್ದ, ಅವ್ರಿಗೆ ಮಕ್ಕಳಿಗೆಲ್ಲ ತಿಂಡಿನ. ಅದ್ರ ಮೇಲೆ ಸೀದಾ 7:15 ಅವನು ಮತ್ತೆ ಕೆಲಸ ಟ್ರಿಪ್ಪಿಗೆ ಹೋಗ್ತಿದ್ದ. ಕೆಲಸ ಟ್ರಿಪ್ ಬಿಟ್ಟು ಬಂದು ಗಾಡಿ ನಿಲ್ಲಿಸಿ ಗದ್ದೆ ಕೆಲಸ ಮಾಡ್ತಿದ್ದ. ಅಕಸ್ಮಾತ್ ಈಗ ಏನಾದ್ರು ಮಧ್ಯದಲ್ಲಿ ಬಾಡಿಗೆ ಬಂದರೆ ಬಾಡಿಗೆ ಹೋಗ್ತಿದ್ದ, ಮತ್ತೆ ಬಂದು ಗದ್ದೆ ಕೆಲಸ ಮಾಡ್ತಿದ್ದ. ಎಲ್ಲ ರೀತಿಯೂ ಕೆಲಸ ಮಾಡ್ತಿದ್ದ. ಮತ್ತು ನಮಗೆ ಒಂದು ಮಾತು ಹಂಗೆ ಹಿಂಗೆ ಅಂತ ಏನೂ ತಿರುಗಿ ಹೇಳ್ತಿರ್ಲಿಲ್ಲ. ಮತ್ತು ಬೇರೆ ಅವನಿಗೆ ಫ್ರೆಂಡ್ಶಿಪ್ ಆಗಲಿ ಬೇರೆ ಇಷ್ಟು ಯಾರ್ದು ಇರಲಿಲ್ಲ. ಏನಂದರೆ ಏನಿಲ್ಲ, ಅಷ್ಟೇ. ಫ್ರೆಂಡ್ಶಿಪ್ ಇತ್ತು, ಆದರೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಇನ್ನೊಬ್ಬರ ಜೊತೆ ಹೋಗೋದು ಬೇಡದಿದ್ದು ಯಾವುದೂ ಇರಲಿಲ್ಲ. ಆ ಥರ ಇದು ಮಾಡ್ಕೊಂಡು ಹೋಗ್ತಾಯಿದ್ದ. ನೀವೀಗ ಒಂದು ಕಡೆ ನಾವು ತಾಯಿ ನಮಗೆ ಒಂದು ಕಡೆಯಿಂದ
ಕಡೆ ಮಗನೂ ಕಳ್ಕೊಂಡು ಹೆಂಡತಿನೂ ಕಳ್ಕೊಂಡು ಮಗ ಶವ ಇದನ್ನಾದ್ರೂ ಹುಡ್ಕೊಡ್ಲಿ ಅನ್ನೋ ಯಾರೂ ಇಲ್ಲ. ಮಗನ ಶವ ಆದರೂ ಪ್ರಯತ್ನ ಪಟ್ಟು ಸರ್ಕಾರ ಹುಡುಕೊಡ್ಲಿ ಅಂತ ಕೇಳ್ತಾರೆ. ಮಕ್ಕ ನೋಡೋಕ್ಕಾದ್ರೂ ಕೊನೆಯದಾಗಿ ಅವಕಾಶ ಆಗುತ್ತೆ ಅಂತ. Most who fall short in NEET miss by two things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEET long-term program. Because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.